SSLC ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ತಾ ಇರುವ ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ಬಹು ಆಯ್ಕೆ ಪ್ರಶ್ನೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ 2 ಪ್ರಕಟಿಸಲಾಗಿದೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆ 41ರಿಂದ 60ರವರೆಗಿನ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಕ್ವೆಶ್ಚನ್ ನಂಬರ್ 41. ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸಲು ಬಳಸುವ ಸುರಕ್ಷಾ ಸಾಧನ. ಎ. ಆಮೀಟರ್, ಬಿ. ಫ್ಯೂಸ್, ಸಿ. ದಿಕ್ಪರಿವರ್ತಕ, ಡಿ. ಗ್ಯಾಲ್ವನೋಮೀಟರ್. ಅ ಸೇಫ್ಟಿ ಡಿವೈಸ್ used to protect the electric circuit and electrical appliances is A. ammeter, B. fuse, C. commutator, D. galvanometer. ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ರಕ್ಷಿಸಲಿಕ್ಕೆ ಫ್ಯೂಸನ್ನು ಬಳಸಲಾಗುತ್ತೆ. ಹೀಗಾಗಿ ಬಿ ಆಪ್ಷನ್ ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 42. ಒಂದು ವಸ್ತುವನ್ನು ಪಿನ ಮಸೂರದ F1 ಮತ್ತು 2F1ಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ F ಪಿನ ಮಸೂರದ ಪ್ರಧಾನ ಸಂಗಮವಾಗಿದೆ. ಎ. F2 ಮತ್ತು 2F2ಗಳ ಮಧ್ಯೆ, ಬಿ. 2F2ನಲ್ಲಿ, ಸಿ. 2F2ಗಿಂತ ದೂರದಲ್ಲಿ, ಡಿ. ಅನಂತ ದೂರದಲ್ಲಿ. ದ ಪೊಸಿಷನ್ ಆಫ್ ದ ಇಮೇಜ್ obtained by a convex lens when an object is kept between F1 and 2F1, between F2 and 2F2, at 2F2, beyond 2F2 and at infinity options are given. ವಸ್ತುವನ್ನು ಪಿನ ಮಸೂರದ F1 ಮತ್ತು 2F1ಗಳ ನಡುವೆ ಇರಿಸಿದಾಗ ಪ್ರತಿಬಿಂಬವು 2F2ಗಿಂತ ದೂರದಲ್ಲಿ ಉಂಟಾಗೋದ್ರಿಂದ ಸಿ ಆಪ್ಷನ್ ಸರಿಯಾದ ಉತ್ತರವಾಗಿದೆ. ಕ್ವೆಶ್ಚನ್ ನಂಬರ್ 43. ವಿದ್ಯುತ್ ಉತ್ಪಾದಿಸಲು ಟರ್ಬೈನನ್ನು ಉಪಯೋಗಿಸದೇ ಇರುವ ವಿದ್ಯುತ್ ಸ್ಥಾವರ. ಎ. ಸೌರ ವಿದ್ಯುತ್ ಸ್ಥಾವರ, ಬಿ. ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ, ಸಿ. ಜಲ ವಿದ್ಯುತ್ ಸ್ಥಾವರ, ಡಿ. ಉಷ್ಣ ವಿದ್ಯುತ್ ಸ್ಥಾವರ. ದ ಪವರ್ ಪ್ಲಾಂಟ್ that does not use turbine to generate electricity is A. solar power plant, B. nuclear power plant, C. hydroelectric power plant, D. thermal power plant. ಇಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಸೌರ ವಿದ್ಯುತ್ ಸ್ಥಾವರದಲ್ಲಿ ಟರ್ಬೈನ್ಗಳನ್ನು ಉಪಯೋಗಿಸೋದಿಲ್ಲ, ಏಕೆಂದರೆ ಅಲ್ಲಿ ಕೇವಲ ಸೋಲಾರ್ ಪ್ಯಾನಲ್ಗಳನ್ನು ಬಳಸಲಾಗುತ್ತೆ. ಹೀಗಾಗಿ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 44. 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ 6 ವೋಲ್ಟ್ನ ಶುಷ್ಕಕೋಶಕ್ಕೆ ಚಿತ್ರದಲ್ಲಿರುವಂತೆ ಜೋಡಿಸಿದೆ. ಹಾಗಾದರೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಲಾಗಿದೆ. ಎ. 36 ಆಂಪಿಯರ್, ಬಿ. 0.6 ಆಂಪಿಯರ್, ಸಿ. 4 ಆಂಪಿಯರ್, ಡಿ. 0.25 ಆಂಪಿಯರ್. An electric lamp whose resistance is 20 ohm and a conductor of 4 ohm resistance are connected in series to a battery of 6 volt as shown in the figure. Then the total current flowing through the circuit is ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಟೋಟಲ್ ಕರೆಂಟ್ ಎಷ್ಟಿದೆ ಅಂತ ಕೇಳಲಾಗಿದೆ. ಓಮನ ನಿಯಮದ ಪ್ರಕಾರ V is equal to I into R. Therefore I is equal to V by R. ಡೈರೆಕ್ಟ್ I is equal to V by R ಸೂತ್ರವನ್ನು ಕೂಡ ಹಾಕ್ಕೊಂಡು ಮಾಡ್ಬೋದು. ಸೂತ್ರ ಒಂದು ವೇಳೆ ನೆನಪಿಲ್ಲ ಅಂದರೆ V is equal to IR ಸೂತ್ರವನ್ನು ಹಾಕ್ಕೊಂಡು I is equal to V upon R ಸೂತ್ರವನ್ನು ಬರ್ಕೊಳ್ಬೋದು. ಸೊ ಇಲ್ಲಿ V ಗೊತ್ತಿದೆ, R ಅನ್ನು ನಾವು ಕಂಡುಹಿಡಿಬೇಕಾಗತ್ತೆ. R 20 ಓಮ್ ಆ್ಯಂಡ್ 4 ಓಮ್ 20 ಓಮ್ ಮತ್ತು 4 ಓಮ್ಗಳನ್ನು ಸರಣಿಯಲ್ಲಿ ಜೋಡಿಸಲಾಗಿದೆ. ದೇರ್ಫೋರ್ RS is equal to R1 plus R2. Therefore 20 plus 4 ohm is equal to 24 ohm. ಈಗ I is equal to V upon R ಸೂತ್ರವನ್ನು ಹಾಕ್ಕೊಂಡು ಲೆಕ್ಕ ಮಾಡ್ಕೊಳ್ಳೋಣ. V is given 6 volt and R is 24. 6 divided by 24 will come 0.25. So I is 0.25 ampere. Therefore the option D is the right answer. The next question is question number 45. ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನು ಸೂಚಿಸುತ್ತದೆ ಅಂತ ಕೇಳಲಾಗಿದೆ. ಎ. ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು, ಬಿ. ವಾಹಕದ ಚಲನೆಯ ದಿಕ್ಕು, ಸಿ. ಕಾಂತಕ್ಷೇತ್ರದ ದಿಕ್ಕು, ಡಿ. ವಿದ್ಯುತ್ ಪ್ರವಾಹದ ದಿಕ್ಕು.
In Fleming's right-hand rule, middle finger indicates direction of. The middle finger indicates the direction of the electric current induced in a conductor. ಫ್ಲೇಮಿಂಗನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ವಾಹಕದಲ್ಲಿ ಪ್ರೇರಿತವಾದ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 46. ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಕೆಳಗಡೆಗೆ ಕೋಷ್ಟಕದಲ್ಲಿ ದ್ರವ್ಯ ಮಾಧ್ಯಮವನ್ನು ನೀಡಲಾಗಿದೆ ಹಾಗೂ ವಕ್ರೀಭವನ ಸೂಚಾಂಕವನ್ನು ನೀಡಲಾಗಿದೆ. Observe the following table. In the following table, the material medium and the refractive index is given. The 4 different materials are there and 4 different refractive indexes are given. ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು ಅಂತ ಕೇಳಲಾಗಿದೆ. ಇನ್ ವಿಚ್ ಮಟೀರಿಯಲ್ ಮೀಡಿಯಂ ಸ್ಪೀಡ್ ಆಫ್ ಲೈಟ್ ಈಸ್ ವೆರಿ ಹೈ ಅಂತ ಕೇಳಲಾಗಿದೆ. n is equal to c upon v. So n is inversely proportional to 1 upon v. ಇದರ ಪ್ರಕಾರ ವಕ್ರೀಭವನ ಸೂಚಾಂಕ ಮತ್ತು ಬೆಳಕಿನ ವೇಗ ಒಂದಕ್ಕೊಂದು ವಿಲೋಮ ಅನುಪಾತದಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ವಕ್ರೀಭವನ ಸೂಚಾಂಕ ಕಡಿಮೆ ಇದ್ದಷ್ಟು ಬೆಳಕಿನ ವೇಗ ಹೆಚ್ಚಾಗತ್ತೆ. ಆದ್ದರಿಂದ ವಕ್ರೀಭವನ ಸೂಚಾಂಕ ಯಾವುದ್ರ ಕಡಿಮೆ ಇದೆ ಅಂತ ಚೆಕ್ ಮಾಡೋಣ. ಎಸ್ 1.33 ಇದೆ. ಸೊ ಎಸ್ ಹ್ಯಾಸ್ ಗಾಟ್ ದಿ ವೆರಿ ಲೆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಎಸ್ ಅತ್ಯಂತ ಕಡಿಮೆ ವಕ್ರೀಭವನ ಸೂಚಾಂಕವನ್ನು ಹೊಂದಿರೋದ್ರಿಂದ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 47. ತಾಮ್ರದ ಆಯತಾಕಾರದ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು. ಎ 2 ಸುತ್ತಿಗಳಿಗೊಮ್ಮೆ, ಬಿ 1 ಸುತ್ತಿಗೊಮ್ಮೆ, ಸಿ ಅರ್ಧ ಸುತ್ತಿಗೊಮ್ಮೆ, ಡಿ 4ನೇ 1 ಸುತ್ತಿಗೊಮ್ಮೆ. A rectangular coil of copper wire is rotated in a magnetic field. The direction of induced current changes once in each A 2 revolutions, B 1 revolution, C half revolution, D 1/4 revolution. ತಾಮ್ರದ ಆಯತಾಕಾರದ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಅರ್ಧ ಸುತ್ತಿಗೊಮ್ಮೆ ಬದಲಾಗುತ್ತೆ. ಹೀಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 48. ಜೈವಿಕ ಅನಿಲದ ಪ್ರಧಾನ ಘಟಕ. ಅ ಮೇಜರ್ ಕಾಂಪೊನೆಂಟ್ ಆಫ್ ಬಯೋಗ್ಯಾಸ್ ಈಸ್ ಎ ಈಥೇನ್, ಬಿ ಮೀಥೇನ್, ಸಿ ಬ್ಯೂಟೇನ್, ಡಿ ಪ್ರೊಪೇನ್. ಜೈವಿಕ ಅನಿಲ ಅಥವಾ ಬಯೋಗ್ಯಾಸ್ನ ಪ್ರಧಾನ ಘಟಕ ಮೀಥೇನ್ ಆಗಿದೆ. ಆದ್ದರಿಂದ ಬಿ ಆಪ್ಷನ್ ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 49. ನಿಮ್ನ ಮಸೂರದ ಒಂದು ಗುಣ. ಇದು ಎ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ, ಬಿ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ, ಸಿ ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ, ಡಿ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ಎ ಕಾನ್ಕೇವ್ ಲೆನ್ಸ್ ಈಸ್ ಇಟ್ ಡೈವರ್ಜಸ್ ದ ಲೈಟ್ ರೇಸ್, ಇಟ್ ಫಾರ್ಮ್ಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್, ಈಸ್ ಥಿನ್ನರ್ ಎಟ್ ದ ಎಡ್ಜಸ್ ಆ್ಯಂಡ್ ಥಿಕ್ಕರ್ ಎಟ್ ದಿ ಮಿಡಲ್, ಕನ್ವರ್ಜಸ್ ದ ಲೈಟ್ ರೇಸ್. ನಿಮ್ನ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್ ಈ ರೀತಿಯಾಗಿ ಇರುತ್ತೆ. ಸೊ ಇದು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತೆ. ಅಂದರೆ ಇಟ್ ಡೈವರ್ಜಸ್ ದ ಲೈಟ್ ರೇಸ್. ಸೊ ಫಸ್ಟ್ ಆಪ್ಷನ್ ಡೈವರ್ಜಸ್ ದ ಲೈಟ್ ರೇಸ್ ಇದು ಸರಿಯಾಗಿದೆ. ಅಂದರೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನುಳಿದ ಉತ್ತರಗಳನ್ನು ಕೂಡ ಚೆಕ್ ಮಾಡ್ಕೊಳ್ಳೋಣ. ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಇದು ತಪ್ಪಾಗುತ್ತೆ. ಏಕೆಂದರೆ ನಿಮ್ನ ಮಸೂರದಲ್ಲಿ ಯಾವಾಗಲೂ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬಗಳು ಉಂಟಾಗುತ್ತೆ. ಅಂದರೆ ವರ್ಚುವಲ್ ಆ್ಯಂಡ್ ಇರೆಕ್ಟ್ ಇಮೇಜಸ್ ಆರ್ ಫಾರ್ಮ್ಡ್ ಇನ್ ಕಾನ್ಕೇವ್ ಲೆನ್ಸ್. ಸೊ ದಿಸ್ ಈಸ್ ರಾಂಗ್ ಒನ್. ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪಾಗಿದೆ. ಇದು ಕೂಡ ತಪ್ಪಾಗುತ್ತೆ. ಏಕೆಂದರೆ ಇದು ಅಂಚುಗಳಲ್ಲಿ ದಪ್ಪಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುತ್ತೆ. ಆದ್ದರಿಂದ ಈ ಆಪ್ಷನ್ ಕೂಡ ತಪ್ಪಾಗುತ್ತೆ. ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಇದು ಕೂಡ ತಪ್ಪಾಗುತ್ತೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 50. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.50 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸಿದರೆ ಬಲ್ಬ್ನ ಸಾಮರ್ಥ್ಯ ಎಷ್ಟು? ಎ 44 ವ್ಯಾಟ್, ಬಿ 1100 ವ್ಯಾಟ್, ಸಿ 110 ವ್ಯಾಟ್, ಡಿ 220 ವ್ಯಾಟ್. An electric bulb is connected to a 220 volt generator. If the current flowing in the bulb is 0.50 ampere, then the power of the bulb is.
ಬಲ್ಬ್ನ ಸಾಮರ್ಥ್ಯ ಅಥವಾ ಪವರನ್ನು ಕೇಳಲಾಗಿದೆ. ಸೊ ಪವರ್ P ಇಸ್ ಈಕ್ವಲ್ ಟು V ಇಂಟು I. V ಇಸ್ ಈಕ್ವಲ್ ಟು 220 ವೋಲ್ಟ್, I ಈಸ್ 0.5. ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ 110 ವ್ಯಾಟ್ ಉತ್ತರ ಸಿಗ್ತಾ ಇದೆ. ಆದ್ದರಿಂದ ಸಿ ಆಪ್ಷನ್ ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 51. ವಿದ್ಯುತ್ ಮಂಡಲದಲ್ಲಿ ಆ್ಯಮೀಟರ್ನ ಕಾರ್ಯ ಇದು. ಎ. ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ. ಬಿ. ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ. ಸಿ. ವಿದ್ಯುತ್ ಉಪಕರಣಗಳನ್ನು ರಕ್ಷಿಸುತ್ತದೆ. ಡಿ. ವಿಭವಾಂತರವನ್ನು ಅಳೆಯುತ್ತದೆ. ದ ಫಂಕ್ಷನ್ ಆಫ್ ಆ್ಯಮೀಟರ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಎ. ರಿವರ್ಸಸ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್. ಬಿ. ಮೆಜರ್ಸ್ ರೇಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸಿ. ಪ್ರೊಟೆಕ್ಟ್ಸ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್. ಡಿ. ಮೆಜರ್ಸ್ ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಆ್ಯಮೀಟರ್ನ ಕಾರ್ಯ ಅಂದರೆ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯೋದು. ಸೊ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಬಿಕಾಸ್ ಆ್ಯಮೀಟರ್ ಮೆಜರ್ಸ್ ದಿ ರೇಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 52. ಒಂದು ವಸ್ತುವಿನ ರೋಧಶೀಲತೆಯು ಹೆಚ್ಚಾದಂತೆ ಅದರ ಎ. ರೋಧ ಕಡಿಮೆಯಾಗುತ್ತದೆ. ಬಿ. ವಾಹಕತೆ ಹೆಚ್ಚಾಗುತ್ತದೆ. ಸಿ. ದ್ರವಣ ಬಿಂದು ಕಡಿಮೆಯಾಗುತ್ತದೆ. ಡಿ. ರೋಧ ಹೆಚ್ಚಾಗುತ್ತದೆ. ಆಸ್ ದ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಅ ಸಬ್ಸ್ಟೆನ್ಸ್ ಇನ್ಕ್ರೀಸಸ್, ಎ. ರೆಸಿಸ್ಟೆನ್ಸ್ ಡಿಕ್ರೀಸಸ್. ಬಿ. ಕಂಡಕ್ಟಿವಿಟಿ ಇನ್ಕ್ರೀಸಸ್. ಸಿ. ಮೆಲ್ಟಿಂಗ್ ಪಾಯಿಂಟ್ ಡಿಕ್ರೀಸಸ್. ಡಿ. ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ನಮಗೆ ಗೊತ್ತಿದೆ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಅಪಾನ್ ಎ. ಈ ಸೂತ್ರವನ್ನು ನಾವು ನೋಡಿದಾಗ ರೋಧಶೀಲತೆಯು ರೋಧಕ್ಕೆ ನೇರ ಅನುಪಾತದಲ್ಲಿರೋದು ಗೊತ್ತಾಗ್ತಾ ಇದೆ. ಆದ್ದರಿಂದ ರೋಧಶೀಲತೆ ಹೆಚ್ಚಾದಂತೆ ರೋಧ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಆಸ್ ದ ರೆಸಿಸ್ಟಿವಿಟಿ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಪ್ರಶ್ನೆ 53. ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾದು ಹೋಗುವಾಗ ಬಾಗುತ್ತದೆ. ಈ ವಿದ್ಯಮಾನ ಎ. ಬೆಳಕಿನ ವಕ್ರೀಭವನ. ಬಿ. ಬೆಳಕಿನ ಪ್ರತಿಫಲನ. ಸಿ. ಬೆಳಕಿನ ಆಂತರಿಕ ಪ್ರತಿಫಲನ. ಡಿ. ಬೆಳಕಿನ ಪಾರ್ಶ್ವ ಪರಿವರ್ತನೆ. ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋಗುವಾಗ ಬೆಳಕು ಬಾಗುವುದನ್ನು ಬೆಳಕಿನ ವಕ್ರೀಭವನ ಅಂತ ಕರೆಯಲಾಗುತ್ತೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ದ ಫಿನಾಮಿನಾ ಆಫ್ ಬೆಂಡಿಂಗ್ ಆಫ್ ಲೈಟ್ ಆಸ್ ಇಟ್ ಪಾಸಸ್ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಮೀಡಿಯಂ ಟು ಅನದರ್ ಈಸ್ ಕಾಲ್ಡ್ ಆಸ್ ರಿಫ್ರಾಕ್ಷನ್ ಆಫ್ ಲೈಟ್. ಸೊ ಎ ಆಪ್ಷನ್ ಈಸ್ ದಿ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 54. ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ? ಎ. ಕಾಂತೀಯ ಬಲರೇಖೆಗಳು ಧ್ರುವಗಳ ಬಳಿ ದಟ್ಟವಾಗಿರುತ್ತವೆ. ಬಿ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲವಾಗಿವೆ. ಸಿ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. ಡಿ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಈ ಎಲ್ಲ ಆಪ್ಷನ್ಗಳನ್ನು ನೋಡಿದಾಗ ಎಲ್ಲ ಆಪ್ಷನ್ಗಳು ಸರಿಯಾಗಿದೆ. ಕೇವಲ ಒಂದು ಮಾತ್ರ ಇಲ್ಲಿ ತಪ್ಪಾಗಿರೋದು ಗೊತ್ತಾಗ್ತಾ ಇದೆ. ಆಪ್ಷನ್ ಸಿ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. ಆದ್ದರಿಂದ ಇದು ಕಾಂತೀಯ ಬಲರೇಖೆಗಳ ಲಕ್ಷಣ ಅಲ್ಲ. ಹೀಗಾಗಿ ಸಿ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್? ನಾಟ್ ಎ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಅಂತ ಕೇಳಲಾಗಿದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಡೆನ್ಸ್ ನಿಯರ್ ದ ಪೋಲ್. ಇಟ್ ಈಸ್ ರೈಟ್. Magnetic field lines are closed loops. This is also right. Magnetic field lines intersect each other. This one is the wrong answer. So this will be the right answer. Let me check the D. Magnetic field lines emerge from North Pole and merge at the South Pole. So this is also right. The wrong one is C. So C is the right answer. ಕ್ವೆಶ್ಚನ್ ನಂಬರ್ 55. ತಾಮ್ರವನ್ನು ಗಾಳಿಯಲ್ಲಿ ದೀರ್ಘಕಾಲದವರೆಗೆ ಇರಿಸಿದಾಗ ಹಸಿರು ಪದರನ್ನು ಪಡೆದುಕೊಳ್ಳುತ್ತದೆ. ಏಕೆಂದರೆ ಅದು ಪ್ರತಿವರ್ತಿಸುವುದು ಎ. ಸಲ್ಫರ್ನೊಂದಿಗೆ. ಬಿ. ನೈಟ್ರೋಜನ್ನೊಂದಿಗೆ. ಸಿ. ತೇವಪೂರಿತ ಆಕ್ಸಿಜನ್ನೊಂದಿಗೆ. ಡಿ. ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ. ತಾಮ್ರವನ್ನು ಗಾಳಿಯಲ್ಲಿ ತೆರೆದಿಟ್ಟಾಗ ಅದು ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ವೆನ್ a copper is exposed to air for a long time, it acquires a green coat because it reacts with moist carbon dioxide and forms copper carbonate. So option D is the right answer. Question number 56. ಬೆನ್ಸಿನ್ ಅನುರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಗಳು ಕ್ರಮವಾಗಿ 6 ಮತ್ತು 6, ಬಿ 9 ಮತ್ತು 3, ಸಿ 7 ಮತ್ತು 5, ಡಿ 3 ಮತ್ತು 9. The number of single bonds and double bonds present in a structure of benzene molecule respectively.
ಬೆನ್ಸಿನ್ನಲ್ಲಿರುವ ಸಿಂಗಲ್ ಬಾಂಡ್ ಮತ್ತು ಡಬಲ್ ಬಾಂಡ್ಗಳ ಸಂಖ್ಯೆಯನ್ನು ಕೇಳಲಾಗಿದೆ. ಬೆನ್ಸಿನ್ನ ಸ್ಟ್ರಕ್ಚರನ್ನು ಹಾಕ್ಕೊಳ್ಳೋಣ. ಬೆನ್ಸಿನ್ನಲ್ಲಿ 6 ಕಾರ್ಬನ್ ಪರಮಾಣುಗಳಿರುತ್ತೆ. ಒಂದು ಕಡೆ ಸಿಂಗಲ್ ಬಾಂಡ್, ನೆಕ್ಸ್ಟ್ ಡಬಲ್ ಬಾಂಡ್, ಅಗೇನ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಆ್ಯಂಡ್ ಡಬಲ್ ಬಾಂಡ್, ಹಾಗೆ ಹೈಡ್ರೋಜನ್. ಮೊದಲಿಗೆ ಸಿಂಗಲ್ ಬಾಂಡ್ ಕೇಳಲಾಗಿದೆ. ಸೊ ಸಿಂಗಲ್ ಬಾಂಡ್ ಎಷ್ಟಿದೆ ಅನ್ನೋದನ್ನು ಲೆಕ್ಕ ಹಾಕ್ಕೊಳ್ಳೋಣ. 1, 2, 3, 4, 5, 6, 7, 8 ಹಾಗೆ 9. ಸೊ 9 ಸಿಂಗಲ್ ಬಾಂಡ್ಗಳಿವೆ. ಡಬಲ್ ಬಾಂಡ್ಗಳನ್ನು ಲೆಕ್ಕ ಹಾಕ್ಕೊಳ್ಳೋಣ. 1, 2, 3. ಆದ್ದರಿಂದ ಡಬಲ್ ಬಾಂಡ್ 3 ಇದೆ. ಸೊ 9 ಮತ್ತು 3. ಬಿ ಇಸ್ ದಿ ರೈಟ್ ಆನ್ಸರ್. ಬರಿಬೇಕಾದ್ರೆ ಮೊದಲು ಸಿಂಗಲ್ ಬಾಂಡನ್ನು ಹಾಕ್ಕೊಳ್ಬೇಕಾಗತ್ತೆ, ಆ ನಂತರ ಡಬಲ್ ಬಾಂಡನ್ನು. ಒಂದು ವೇಳೆ ಹಿಂದೆ ಮುಂದೆ ಮಾಡಿದರೆ ಉತ್ತರ ತಪ್ಪಾಗುವ ಸಾಧ್ಯತೆಗಳಿರುತ್ತೆ. ಮೊದಲಿಗೆ ಏನನ್ನು ಕೇಳಲಾಗಿದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಉತ್ತರವನ್ನು ಹುಡುಕಬೇಕಾಗತ್ತೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 57. ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಎ ಹೈಡ್ರೋಜನ್, ಬಿ ಕ್ಲೋರಿನ್, ಸಿ ನೈಟ್ರೋಜನ್ ಡೈಆಕ್ಸೈಡ್, ಡಿ ಕಾರ್ಬನ್ ಡೈಆಕ್ಸೈಡ್. ದ ಗ್ಯಾಸ್ ಲಿಬರೇಟೆಡ್ ವೆನ್ ಸೋಡಿಯಂ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಈಸ್ ಹೈಡ್ರೋಜನ್, ಕ್ಲೋರಿನ್, ನೈಟ್ರೋಜನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್. ಸೋಡಿಯಂ ಬೈಕಾರ್ಬೋನೇಟ್ Na2CO3 HCl ಜೊತೆಗೆ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್, ನೀರು ಹಾಗೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡಾಗ ಇಲ್ಲಿ 2 ಬರುತ್ತೆ, ಹಾಗೆ ಇಲ್ಲಿ ಕೂಡ 2 ಬರುತ್ತೆ. ಇಲ್ಲಿ ಬಿಡುಗಡೆಯಾಗಿರುವ ಅನಿಲ ಯಾವುದು ಅಂತ ಪರೀಕ್ಷಿಸ್ಕೊಳ್ಳಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗಿದೆ. ಸೊ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 58. ಸೈಕ್ಲೋಪ್ರೋಪೇನ್ ಮತ್ತು ಪ್ರೋಪೀನ್ಗಳೆರಡರ ಸಾಮಾನ್ಯ ಅನುಸೂತ್ರ ಎ C3H6, ಬಿ C3H8, ಸಿ C3H4, ಡಿ C2H6. The common molecular formula for both cyclopropane and propene. ಸೈಕ್ಲೋಪ್ರೋಪೇನಿನ ಸಾಮಾನ್ಯ ಅನುಸೂತ್ರ CnH2n. ಪ್ರೊಪೀನ್ ಈಸ್ ಆನ್ ಅಲ್ಕೀನ್. ಇದು ಅಲ್ಕೀನ್ ಆಗುತ್ತೆ. ಅಲ್ಕೀನ್ಗಳ ಸಾಮಾನ್ಯ ಸೂತ್ರ ಕೂಡ CnH2n. ಇಲ್ಲಿ ಪ್ರೊಪೀನ್ ಅಂತ ಹೇಳಲಾಗಿದೆ. ಸೊ ಕಾರ್ಬನ್ ಪರಮಾಣುಗಳ ಸಂಖ್ಯೆ 3 ಇದೆ. ಆದ್ದರಿಂದ C3H6 ಅನ್ನೋದು ಸೈಕ್ಲೋಪ್ರೋಪೇನ್ ಮತ್ತು ಪ್ರೊಪೀನ್ಗಳ ಸಾಮಾನ್ಯ ಸೂತ್ರ ಆಗುತ್ತೆ. ಆದ್ದರಿಂದ ಈ ಆಪ್ಷನ್ ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 59. ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವ ವಸ್ತು ಎ ಸೋಡಿಯಂ ಕ್ಲೋರೈಡ್ ದ್ರಾವಣ, ಬಿ ಲಿಂಬೆ ರಸ, ಸಿ ಶುದ್ಧ ನೀರು, ಡಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ. The substance that changes the color of red litmus to blue litmus is A sodium chloride solution, B lemon juice, C pure water, D sodium hydroxide solution. ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಬರ್ತಾ ಇದೆ ಅಂದರೆ ಅದು ಪ್ರತ್ಯಾಮ್ಲ. ಸೊ ಇದರಲ್ಲಿ ಪ್ರತ್ಯಾಮ್ಲೀಯ ವಸ್ತುವನ್ನು ಹುಡ್ಕೋಣ. ಸೋಡಿಯಂ ಕ್ಲೋರೈಡ್ ದ್ರಾವಣ ಇದು ತಟಸ್ಥ ಗುಣವನ್ನು ಹೊಂದಿದೆ. ಶುದ್ಧ ನೀರು ಕೂಡ ತಟಸ್ಥ ಗುಣವನ್ನು ಹೊಂದಿದೆ. ಲಿಂಬೆ ರಸ ಆಮ್ಲೀಯ ಗುಣವನ್ನು ಹೊಂದಿದೆ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದಂತಹ ದ್ರಾವಣ. ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. ರೆಡ್ ಲಿಟ್ಮಸ್ ಟರ್ನ್ಸ್ ಬ್ಲೂ. ದ ಸೊಲ್ಯೂಷನ್ ಮಸ್ಟ್ ಬಿ ಬೇಸ್. ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಈಸ್ ಎ ಬೇಸ್. ಸೊ ಡಿ ಈಸ್ ದಿ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 60. ಈ ಕೆಳಗಿನವುಗಳಲ್ಲಿ ಉಭಯವರ್ತಿ ಆಕ್ಸೈಡ್. ದ ಆಂಫೋಟೆರಿಕ್ ಆಕ್ಸೈಡ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಎ ಸೋಡಿಯಂ ಆಕ್ಸೈಡ್, ಬಿ ಸತುವಿನ ಆಕ್ಸೈಡ್, ಸಿ ಕ್ಯಾಲ್ಸಿಯಂ ಆಕ್ಸೈಡ್, ಡಿ ಪೊಟ್ಯಾಷಿಯಂ ಆಕ್ಸೈಡ್. ಸತುವಿನ ಆಕ್ಸೈಡ್ ಅಥವಾ ಜಿಂಕ್ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ ಆಗಿದೆ, ಆಂಫೋಟೆರಿಕ್ ಆಕ್ಸೈಡ್, ಬಿಕಾಸ್ ಸತುವಿನ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಇದನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರೆಯಲಾಗುತ್ತೆ. ಹೀಗಾಗಿ ಬಿ ಆಪ್ಷನ್ ಸರಿಯಾದ ಉತ್ತರ. ಇನ್ನುಳಿದ ಪ್ರಶ್ನೆಗಳನ್ನು ಭಾಗ 2ರಲ್ಲಿ ನೋಡೋಣ. ಆಲ್ ದ ಬೆಸ್ಟ್.